ಆರಂಭದಲ್ಲಿ ನಮ್ಮ ವಿಷಯ ಮಂಡಿಸಲಾಗಿರುವುದಿಲ್ಲ. ಹಾಗಾಗಿ ಕಟ್ಟಂತ ಹೇಳ್ತಾರೆ ನನಗೆ ಕೂಸಿನ ಬಗ್ಗೆ ನಮ್ಮ ಉಪಮಹಾನಿರ್ದೇಶಕರು ದೂರದರ್ಶನ ಕೇಂದ್ರ ಶ್ರೀ ಭಾಗ್ಯವಾನ್ ಸರ್ ಅತ್ಯಂತ ಸಂಭ್ರಮದ ದಿವಸ. ಈ ದೂರದರ್ಶನದ ಈ ಜ್ಞಾನಾಧಾರಿತವಾದಂತಹ ಈ ಒಂದು ಸಮಾಜದಲ್ಲಿ ಪ್ರತಿಭೆಗೇನು ಕೊರತೆ ಇಲ್ಲ. ಪ್ರತಿಭೆ ಸುಪ್ತವಾಗಿರ್ತದೆ. ಆ ಸುಪ್ತವಾಗಿರುವಂತಹ ಪ್ರತಿಭೆ ಹೊರಹೊಮ್ಮಲಿಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆ ಹಾಗೆ ಅವಕಾಶ ಮಾಡಿಕೊಟ್ಟಂತಹ ದೂರದರ್ಶನ ಕೇಂದ್ರ ಮತ್ತು ಸೋಮೇಶ್ವರ್ ಅವರು 1,00,000 ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ಎಷ್ಟು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಅದರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕಲೆ, ಸಾಹಿತ್ಯ, ಇತಿಹಾಸ, ವಿಜ್ಞಾನ, ತಂತ್ರಜ್ಞಾನ ಇವೆಲ್ಲದರ ಬಗ್ಗೆ ಪ್ರಶ್ನೆಗಳನ್ನು ಕಲೆ ಹಾಕಿ ಆ ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಜನರಲ್ಲಿ ಆಸಕ್ತಿ ಮೂಡಿಸಿ ಅವರಿಗೆ ಅಂದ್ರೆ ವೀಕ್ಷಕರಿಗೂ ಸಹಿತ ಮಾಹಿತಿಯನ್ನು ಕೊಡುವಂಥದ್ದು, ಅವರಿಗೆ ಅಧ್ಯಯನ ಮಾಡುವಂಥದ್ದು, ಅವರಿಗೆ ಅದ್ರ ಬಗ್ಗೆ ಅಭಿರುಚಿ ಬೆಳೆಸುವಂತಹ ಒಂದು ಕೆಲಸ ಏನಿದೆ ಅಲ್ಲ, ನಿಜವಾಗಿಯೂ ಇದು ಬಹಳ ಪ್ರಶಂಸನೀಯ ಕೆಲಸ ಅವರು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ವಿಶಿಷ್ಟವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತೇನೆ. ಕೃತಜ್ಞತೆಯಿಂದ ಹೇಳಬೇಕಾದಂತಹ ಅಭಿನಂದನೆ ಅಂದರೆ ದೂರದರ್ಶನದ ಸಮಸ್ತ ಸಿಬ್ಬಂದಿ. ನಾವೀಗ ಕೂತ್ಕೊಂಡಿದ್ದೀವಿ, ಈ ಪ್ರಸಾರ ಆಗುತ್ತೆ. ಆದರೆ ಈ ಇದಕ್ಕೆ ಬರಬೇಕಾದ್ರೆ, ಈ ಹಂತಕ್ಕೆ ಈ ವೇದಿಕೆ ಸಜ್ಜಾಗಬೇಕಾದ್ರೆ, ಥಟ್ ಅಂತ ಹೇಳುವ ಕಾರ್ಯಕ್ರಮವನ್ನು ಸಂಯೋಜಿಸಬೇಕಾದರೆ ಆ ಸಿಬ್ಬಂದಿಯವರು ತಿಂಗಳುಗಳು ಹಗಲು ಇರುಳು ಶ್ರಮಿಸಿರ್ತಾರೆ. ಕಾರ್ಯಕ್ರಮ, ಈ ಸಂಭ್ರಮ, ಈ ಸಭಾಭವನ ಎಲ್ಲವನ್ನೂ ಕೂಡ ನೋಡಿ ನಾನಂತೂ ಬೆಕ್ಕಸ ಬೆರಗಾಗಿದ್ದೇನೆ. ಅಂದರೆ ನಮ್ಮ ಪಟ್ಟಂತ ಹೇಳಿ ಕಾರ್ಯಕ್ರಮ 5,000 ಸಂಚಿಕೆಯ ಈ ಕಾರ್ಯಕ್ರಮ ಇದಕ್ಕಿಂತಲೂ ಉತ್ತಮವಾಗಿ ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟವರು ನಮ್ಮ ದೂರದರ್ಶನದ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು. ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ಅಭಿಮಾನ ಇದೆ, ಒಲವಿದೆ. ಮತ್ತೆ ಈ ಕಾರ್ಯಕ್ರಮವನ್ನು ಒಬ್ಬ ವೀಕ್ಷಕನಾಗಿ ನಾನು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿ ಮನೆಯಲ್ಲಿ ನಾವು ಚರ್ಚೆ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ 5,000ಕ್ಕೆ ನಿಲ್ಲೋದು ಬೇಡ, ಮತ್ತೆ ಇನ್ನೂ 5,000ಗಳ ಎಪಿಸೋಡ್ಗಳನ್ನು ನಡೆಸಲಿ. ರಾಜೇಶ್ವರಿ ಇದ್ದಾರೆ, ಚಂದ್ರಕಲಾ ಇವರು ನಡೆಸ್ತಾ ಇದ್ದಾರೆ, ಮತ್ತೆ ಲಕ್ಷ್ಮೀಕಾರು, ತುಂಬಾ ಜನ ಗವಾಸ್ಕರ್ ಅಂತ ಪಾಪ ನಮ್ಮನ್ನು ಬಿಟ್ಟವನು ಹೋದ. ಈ ತರ ಅನೇಕ ಕಾರ್ಯಕ್ರಮ ನಿರ್ಮಾಪಕರು ಈ ತಂಡಕ್ಕೆ ನಾವು ದೂರದರ್ಶನ ಕೇಂದ್ರ ಕೈ ಮುಗಿದು ನಮನಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ಗೆಳೆಯರ ಜೊತೆ ಆರಂಭಿಸಿದ್ದೇವೆ. ಈ ಒಂದು ಘಟ್ಟಕ್ಕೆ ಬಂದು ನಾವು ನಿಲ್ತೇವೆ, ನಿಮ್ಮನ್ನ ಈ ಕ್ಷಣದಲ್ಲಿ ಈ ರೀತಿಯಾಗಿ ಭೇಟಿಯಾಗ್ತೇವೆ, ನಾನು ಕನಸಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಅದು ಸಾಧ್ಯವಾಗಿದೆ ನಿಮ್ಮಿಂದ.